An AP consists of 50 terms whose third term is 12. So third term is 12. 50 terms. And the last term is 106. Find the 29th term. So pause ಮಾಡಿ given ಏನು ಅಂತ ಬರ್ಕೊಳ್ಳಿ. So A3 is equal to 12. A last term is 106 ಅಂತ ಹೇಳಿದ್ರೇನು? A of what? 50. ಹೇಗೆ ಗೊತ್ತಿದೆ ನಾನು 50 ಅಂತ ಹೇಳಿ? The AP consists of 50 terms ಅಂತ ಇದೆ. ಸೊ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ A50 is 106. ನಮಗೆ A29 ಹುಡುಕ್ಬೇಕು. ಸೊ ನೀವು ಏನೇ ಮಾಡಬೇಕಾದ್ರೂ ಟಿ ವ್ಯಾಲ್ಯೂ ಬೇಕೇ ಬೇಕಾಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು A50 minus A3 divided by 50 minus 3. ಸೊ ಇದು 106 minus 12 divided by 47. So difference 4 94. Divided by 47, 2s are 45 into 2 is 90. So sorry, 2. So next ನಾವು 29th term ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ಮತ್ತೆ ಸಬ್ಸ್ಟಿಟ್ಯೂಷನ್. ಸೊ ಫಾರ್ಮುಲಾ ಇಲ್ಲಿದೆ. ಸಬ್ಸ್ಟಿಟ್ಯೂಷನ್ A29 is equal to A plus 29 minus 1, that is 28 into D. ಸೊ ಇದನ್ನು ನಾನು A plus 2D plus 26D ಅಂತ ಬರೀತೀನಿ. Reason A plus 2D is A of 3 plus 26D. A plus 2D. So basically ಇದನ್ನು ನಾನು 12 plus 26 into 2 ಅಂತ ಬರೀಬಹುದು. So 26, 25 into 2 is 50, 54, 54, 64. ಇದು ನಿಮ್ಮ ಉತ್ತರ. ಸೊ ನೀವು ಹೇಗನ್ನು ವೆರಿಫೈ ಮಾಡ್ಕೊಳ್ಳಿ. ನೀವು ಎ ಕಂಡುಹಿಡಿದು ಡಿ ಗೊತ್ತಿದೆ. ಸೊ 3-4 ಟರ್ಮ್ಸ್ ಕಂಡುಹಿಡಿರಿ, ಆಮೇಲೆ ಕೋಡ್ ಉಪಯೋಗಿಸಿ ವೆರಿಫೈ ಮಾಡಿ.